ಮೆಚ್ಚಿಸು. ಆ ಪರಮಾತ್ಮನಿಗೆ ಚೆನ್ನಾಗಿ ನೀರಾಜನವನ್ನು ಮಾಡಿ ಆರತಿಯನ್ನು ಮಾಡಿ ಪರಮಾತ್ಮನನ್ನು ಪೂಜಿಸಬೇಕು. ರಾಯರ ಸ್ತೋತ್ರದಲ್ಲಿ ಕೇಳ್ತಿರಲ್ಲ, ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ರುವಂ ಅಂತ. ಹಾಗೆ ಭಗವದ್ಭಕ್ತರಾದ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದರೆ ಹೇಗೆ ಪುತ್ರಲಾಭ ಜ್ಞಾನಲಾಭ ಎಲ್ಲವೂ ಆಗತ್ತೆ, ಅದೇ ರೀತಿ ಸರ್ವೋತ್ತಮನಾದಂತಹ ಭಗವಂತನನ್ನ ಅರ್ಚನೆ ಮಾಡಿದರೆ ನಮಗೆ ಎಷ್ಟು ಫಲ ಸಿಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಫಲವನ್ನು ಪರಮಾತ್ಮ ಕೊಡ್ತಾನೆ. ನಾವು ಕೊಡೋದು 2 ಕೈಗಳಿಂದ, ಅವನು ಕೊಡೋದು ಅನಂತ ಹಸ್ತಗಳಿಂದ. ನಮಗಿರೋದೇ 2 ಕೈ, ಅಷ್ಟೇ ಕೊಡಬಹುದು. ಆದರೆ ಅವನಿಗೆ ಅನಂತ ಹಸ್ತಗಳಿವೆ. ಅನಂತ ಹಸ್ತಗಳಿಂದ ಪರಮಾತ್ಮ ನಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆ ಪರಮಾತ್ಮನನ್ನ ದೀಪದಿಂದ ಅರ್ಚನೆ ಮಾಡಬೇಕು. ನಾವೇನು ಕೊಡೋದು ದೇವರಿಗೆ ದೀಪ? ಇಡೀ ಜಗತ್ತಿಗೇನೆ ಸೂರ್ಯ ಚಂದ್ರರನ್ನ ಕೊಟ್ಟವನು ಪರಮಾತ್ಮ, ನಕ್ಷತ್ರಗಳನ್ನ ಕೊಟ್ಟವನು ಪರಮಾತ್ಮ, ಅಗ್ನಿ